ನೋಡುವಾಗ ಮತ್ತೊಂದು ವ್ಯಾಖ್ಯಾನದ ಅವಶ್ಯಕತೆ ಏನು ಅನ್ನುವ ಸಹಜವಾದ ಕುತೂಹಲ ಬರ್ತಾ ಇದೆ. ಆದರೆ ಈ ತನಕ ಮುದ್ರಣವೇ ಕಾಣದೇ ಇದ್ದ ಶ್ರೀ ವೇದಾಂತ ತೀರ್ಥರ ವ್ಯಾಖ್ಯಾನವನ್ನ ಇದೇ ಮೊದಲ ಬಾರಿಗೆ ನಮ್ಮ ಕಣ್ಣಿಗೆ ಗೋಚರ ಆಗುವಂತೆ ಈ ಕೃತಿಯ ಮೂಲಕ ಪ್ರಕಟಗೊಳ್ತಾ ಇದೆ ಅನ್ನೋದು ಒಂದು ವಿಶೇಷ. ಆದರೆ ಶ್ರೀ ವೇದಾಂತ ತೀರ್ಥರ ವ್ಯಾಖ್ಯಾನವನ್ನ ವಿವರಿಸುವ ನೆಪದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಂಶೋಧನೆಯ ಮುಖವನ್ನ ನಿರೂಪಿಸುವ ಮಹತ್ವದ ವ್ಯಾಖ್ಯಾನ ಮಾಡಿದೆ ಶ್ರೀ ಆಚಾರ್ಯರು ಬರೆದಿದ್ದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ. ಅನೇಕ ವ್ಯಾಖ್ಯಾನಗಳು ಈಗಾಗಲೇ ಇದೇ ಆದರೂ ಕೂಡ ಅನೇಕ ವ್ಯಾಖ್ಯಾನಗಳು ತಾತ್ಪರ್ಯ ನಿರ್ಣಯದ ಪದಾರ್ಥಗಳು ಅನ್ವಯಗಳನ್ನು ನಿರೂಪಿಸುವುದರಲ್ಲಿ ಚರಿತಾರ್ಥವಾಗಿದೆ. ಕೆಲವು ಕಡೆ ಬೇರೆ ಬೇರೆ ವಾಕ್ಯಗಳ ಸಂವಾದವನ್ನ ತೋರಿಸುವುದರಲ್ಲಿ ಅದು ಚರಿತಾರ್ಥವಾಗಿದೆ. ಆದರೆ ನಿಜವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಬರೆಯುವಾಗ ಏನು ಸಂಶೋಧನೆ ಮಾಡಿ ಬರೆದಿದ್ದಾರೋ, ಪುರಾಣಗಳಲ್ಲಿ ಕಂಡುಬರುವಂತಹ ವಿರೋಧಗಳನ್ನ ಪರಿಹರಿಸಿ ಸಮನ್ವಯ ಸಾಧನೆ ಮಾಡಿ ತೋರಿಸಿದ್ದಾರೆ. ಮಹಾಭಾರತದ ಮೂಲ ಪಾಠವನ್ನು ನಿರ್ಣಯ ಮಾಡುವ ಬಗೆ ಹೇಗೆ, ತಾತ್ಪರ್ಯ ನಿರ್ಣಯದಲ್ಲೇ ಆಚಾರ್ಯರು ಹೇಳ್ತಾರೆ 4 ರೀತಿಯ ಆಕ್ರಮಣ ಸಕಾಲದ ಮೇಲೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಗ್ರಂಥದ ರಚನೆಯ ಅವಶ್ಯಕತೆ ಭಗವಂತನ ಮನಸ್ಸಿಗೆ ತಂದು ಅವನ ಆದೇಶದಿಂದ ರಚನೆಯಾಗಿದೆ ಅನ್ನುವ ಒಂದು ಮಾಹಿತಿಯನ್ನು ಕೊಡ್ತಾರೆ. ಮಹಾಭಾರತ ಮತ್ತು ಇತರ ಪುರಾಣಗಳು ಅಲ್ಲಲ್ಲಿ ಕಂಡುಬರುವಂತಹ ವಿರೋಧಗಳು ಮತ್ತು ಅನೇಕ ಅಪಪಾಠಗಳಾಗಿ ಮೂಲ ಪಾಠ ಸಿಗದೆ ಅನರ್ಥ ಆಗುವ ಅಪಾರ್ಥರಾಗುವ ಅರ್ಥನೇ ಆಗದೇ ಇರುವ ಸಂದರ್ಭಗಳು. ಇದರಿಂದ ನಿಜವಾದ ತತ್ವಜ್ಞಾನದ ಪಿಪಾಸುವಿಗೆ ಪರಿಶುದ್ಧವಾದ ತತ್ವಜ್ಞಾನವಾಗಲಿ ಪರಿಶುದ್ಧವಾದ ಮಹಾಭಾರತದ ಪಾಠಗಳಾಗಲಿ ಸಿಗದೆ ಗೊಂದಲಪುರದ ನಿವಾಸಿಯಾಗಿದ್ದಾಗ ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಬರೆದು ಆ ಗೊಂದಲಗಳನ್ನು ಪರಿಹಾರ ಮಾಡಿದರು. ಅದನ್ನ ಮಕ್ಕಳಿಗೆ ಇನ್ನೂ ಕೆಳ ಹಂತದಲ್ಲಿಯೇ ಮಕ್ಕಳಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪಾಠಗಳನ್ನ ಕೇಳುವ ಪದ್ಧತಿಯು ನಮ್ಮಲ್ಲಿದೆ. ಅಲ್ಲಿಯೂ ಕೂಡ ಅದರ ಒಂದು ಅರ್ಥ ತಾತ್ಪರ್ಯಗಳನ್ನು ಮಾತ್ರ ನಿರೂಪಣೆ ಮಾಡುವುದರಲ್ಲಿಯೇ ಅದು ಕೊನೆಗೊಳ್ತಾ ಇದೆ ಹೊರತು ಆಚಾರ್ಯರ ಸಂಶೋಧನೆಯ ಮುಖವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಯನವೂ ನಡೆದಿಲ್ಲ, ಅದರ ವ್ಯಾಖ್ಯಾನವೂ ಪರಂಪರೆಯೂ ನಡೆದಿಲ್ಲ ಅನ್ನೋದನ್ನ ಅದನ್ನೆಲ್ಲ ತಿಳಿದು ಓದುವವರಿಗೆ ಅರ್ಥವಾಗುವ ಸಂಗತಿಗಳು. ಆದ್ದರಿಂದ ಇಂತಹ ಒಂದು ಮಹಾಭಾರತದ ಆಚಾರ್ಯರು ಹೇಗೆ ಮಹಾಭಾರತದ ಸಂಶೋಧನೆಯನ್ನು ಮಾಡಿದ್ದಾರೆ, ಸಂಶೋಧನೆ ಹೋಗಿಲ್ಲ ಇದೆ, ಆದರೆ ಅದು ಭಿನ್ನ ಪರವಾಗಿ ಉಳ್ಕೊಂಡಿದೆ. ಕೆಲವರ ಘನ ಉಳ್ಕೊಂಡಿದೆ, ಕೆಲವರ ಸಂಶೋಧ ಉಳ್ಕೊಂಡಿದೆ. ಆಗ ಸಂಶೋಧನೆ ಇನ್ನೂ ಆಗೇ ಇಲ್ಲ. ಅದೆಷ್ಟೋ ಅದೆಷ್ಟು ಕೂಡ ತೋಡಿದಾಗ ಸಂಗೀತದಲ್ಲಿ ಹೇಳ್ತಾರೆ. ಹಾಗೆ ಸಂಶೋಧನೆ ಅದೆಷ್ಟು ಇನ್ನಷ್ಟು ಅರಿವುಗೂ ಹೊರಗೆ ಹೆಚ್ಚಾಗಿ ಅಮೂಲ್ಯವಾದ ರತ್ನಗಳನ್ನು ಹೆಕ್ಕುವಂತಹ ಪ್ರಯತ್ನ ಅದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆಗೆ ಹೊರತು ಯಾವುದೋ ಒಂದು ಕಾಲಘಟ್ಟಕ್ಕೆ ಯಾವುದೋ ಒಂದು ಪುರುಷರಿಗೆ ಸೀಮಿತವಾಗಿ ಮುಗಿದು ಬಿಡುವಂತಹ ಕಾರ್ಯ ಅಲ್ಲ. ಅಂತಹ ವಿದ್ವತ್ ಪರಂಪರೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರ್ತಕ್ಕಂತಹ ಶ್ರೀ ಧನಂಜಯ ಗೋವಿಂದಾಚಾರ್ಯರು ಈ ಗ್ರಂಥಕರ್ತರಾಗಿ ನಮ್ಮ ಮುಂದೆ ಕೂತು ಅದರ ವಿವರಣೆ ಕೊಡ್ತಾ ಇದ್ದಾರೆ ಅನ್ನೋದೇ ನಮ್ಮೆಲ್ಲ ಶ್ರೋತೃಗಳ ಒಂದು ಸೌಭಾಗ್ಯ ಅನ್ನೋದನ್ನು ನಾವು ಮೊದಲು ಗಮನಿಸಬೇಕು. ಮುಂದೆ ಅವರ ಗ್ರಂಥಗಳು ಅರ್ಥವಾಗದೆ ತಾವು ತಿಳ್ಕೊಂಡ ಗ್ರಂಥವನ್ನ ಈ ವಾಕ್ಯದ ಅರ್ಥ ಅಂತ ಹೇಳುವ ಅಪಾಯ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಗ್ರಂಥಕರ್ತರ ನಿಜವಾದ ಭಾವವನ್ನ ಗ್ರಂಥಕರ್ತರ ಮುಖದಿಂದಲೇ ತಿಳಿಯುವ ಅವಕಾಶ ಭಗವಂತನವರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರು ಅನುಗ್ರಹಪೂರ್ವಕವಾಗಿ ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ನಿರ್ಣಯದ ಪ್ರವಚನದ ಮಾಲಿಕೆಯನ್ನ ನಾವೆಲ್ಲರೂ ಕೂಡ ಸಾರ್ಥಕ ಮಾಡಿಕೊಳ್ಬೇಕು. ಆ ಗ್ರಂಥ ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತದ ಆಯಾಮಗಳನ್ನು ಅರಿಯದೇ ಇರತಕ್ಕ ಸಂಸ್ಕೃತದಲ್ಲಿಯೂ ಸಂಸ್ಕೃತ ಭಾಷೆಯ ಗಂಧವೇ ಇರತಕ್ಕ ಕನ್ನಡದ ಸಜ್ಜನರಿಗೂ ಈ ಪ್ರವಚನದ ಉಪಯೋಗ ಬಹಳ ಇದೆ ಅನ್ನೋದನ್ನು ಗಮನಿಸಬೇಕು. ಆ ತಿಳಿಹಿಡಿಯಿಂದ ನಾವು ಕೂತು ತಿಳುವಳಿಕೆಯನ್ನು ಪಡೆಯೋಣ ಅಂತಹ